ರವಿಕುಮಾರ್ ನನ್ನ ಹೆಸರು, ಕುಣಿಯಿಂದ ಬಂದಿರೋದು. ಹೋಟ್ಲು ಮಾಡಿದ್ದೀವಿ, ಸೌದೆ ಒಲೆ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಹೊಗೆ ಬರಲ್ಲ ಸರ್, ಚೆನ್ನಾಗಿದೆ ಒಲೆ, ಬೆಂಕಿ ಪ್ರೆಸೆನ್ಸ್ ಚೆನ್ನಾಗಿ ಬರ್ತಾ ಇದೆ. ನಮಸ್ಕಾರ, ವೆಲ್ಕಮ್ ಟು ದೇಸಿ ಪ್ರಾಡಕ್ಟ್ಸ್. ಗ್ರಾಹಕರೇ, ನೀವು ನೋಡ್ತಾ ಇದ್ದೀರಾ ದೇಸಿ ಸೌದೆ ಒಲೆ. ಇದು 100% ಕ್ಯಾಸ್ಟ್ ಐರನ್ ಮಾಡಿರ್ತಕ್ಕಂಥದ್ದು. ನೀವು ಆಲ್ರೆಡಿ ನೋಡಿರ್ತಕ್ಕಂಥ ಕಬ್ಬಿಣದಿದೆ, ಸ್ಟೈನ್ಲೆಸ್ ಸ್ಟೀಲ್ದಿದೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಲೈಫ್ ಕೊಡ್ತಕ್ಕಂಥ ಒಂದು ಕ್ಯಾಸ್ಟ್ ಐರನ್ ಮಾಡಿರ್ತಕ್ಕಂಥ ಸ್ಟವ್ನ ನಾವು ಇವತ್ತು ಡೆಮೋ ಮಾಡಿ ತೋರಿಸ್ತಾ ಇದ್ದೀವಿ. ಸರ್, ಇವಾಗ ಆಲ್ರೆಡಿ ನೀವು ಹಚ್ಚಕ್ಕೆ ಮೊದಲೇ ನೋಡಿದ್ರಿ. ಹೌದು ಸರ್. ಇವಾಗ ಹಚ್ಚುವಾಗ ಏನು ಅನಿಸ್ತು ನಿಮಗೆ? ಪ್ರೆಸೆನ್ಸ್ ಚೆನ್ನಾಗಿ ಬರುತ್ತೆ, ಬೆಂಕಿ ಚೆನ್ನಾಗಿ ಬರ್ತಾ ಇದೆ. ಈಗ ಕೆಲವರು ಹೇಳ್ತಾ ಇರ್ತಾರೆ ಸೌದೆ ಒಳಗಡೆ ಹೊಗೆ ಬರುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಗೆ ಬರ್ತಿಲ್ಲ ಸರ್, ಹೊಗೆನು ಬರ್ತಾ ಇಲ್ಲ, ಬೆಂಕಿ ಬರ್ತಾ ಇದೆ. ದೇಸಿ ಸೌದೆ ಒಲೆಯಲ್ಲಿ ಹೊಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇಲ್ಲ, ದೇಸಿ ಸ್ಟವ್ ಅನ್ನು ತಗೊಂಡೋಗ್ಲಿಕ್ಕೆ ಬಂದಿರತಕ್ಕಂಥ ಗ್ರಾಹಕರು ಹೇಳ್ತಾ ಇರ್ತಕ್ಕಂಥ ಮಾತು. ನೋಡಿ ಸರ್, ಇದು ಪೂರ್ತಿ ಕ್ಯಾಸ್ಟ್ ಐರನ್. 24/7 ಬೆಂಕಿನಲ್ಲಿ ಯೂಸ್ ಮಾಡೋದು ಕೂಡ ಏನೂ ಆಗಲ್ಲ. ಬೆಂಕಿಗೆ ಅತಿ ಹೆಚ್ಚು ಸಮಯ ತಡ್ಕೊಳ್ಳತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಓನ್ಲಿ ಕ್ಯಾಸ್ಟ್ ಐರನ್ ಮಾತ್ರ. ಅದನ್ನ ಕನ್ನಡದಲ್ಲಿ ಎರಕ ಅಂತ ಹೇಳ್ತಾರೆ, ಕೆಲವರು ಉಪ್ಪು ಅಂತ ಹೇಳ್ತಾರೆ. ಈಗ ನೀವು ನೋಡ್ತಾ ಇದ್ರಲ್ಲಿ ಇದು ಪೂರ್ತಿ ಕ್ಯಾಸ್ಟ್ ಐರನ್ ಮಾಡಿರ್ತಕ್ಕಂಥದ್ದು. ಇವತ್ತೆಲ್ಲ ಒಂದು ಅರ್ಧ ಕೆಜಿ ಸೌದೆ ಹಾಕಿಲ್ಲ. ಹೌದು. ಈಗ ಮೋರ್ ದೆನ್ ಇವಾಗ ಸುಮಾರು 10ರಿಂದ 15 ನಿಮಿಷ ಆಯ್ತು. ಆಯ್ತಾ? ಈಗ ಬೆಂಕಿ ನೋಡಿ ಎಲ್ಲಿವರೆಗೂ ಸಾಕ ಕೊಡ್ತಾ ಇದೆ, ಇಲ್ಲಿವರೆಗೂ ಬರ್ತಾ ಇದೆ. ಇಲ್ಲಿ ನಿಮಗೆ ಹೊಗೆ ಬರಬಾರ್ದು ಅನ್ನೋದಾದ್ರೆ ಈ ಕಂಟ್ರೋಲರ್ ಮತ್ತು ಫ್ಯಾನನ್ನು ಯೂಸ್ ಮಾಡಬೇಕು. ನೋಡಿ, ಸೌದೆ ಹಾಕೋದು ಬಹಳ ಸಿಂಪಲ್. ಸೌದೆನ ಟ್ರೇ ಮಾಡಿ ಇಟ್ಕೊಳ್ಬೇಕು. ಈ ತರ ಒಳಗಡೆ ತಿಳ್ಕೊಬೇಕು ಸರ್. ಇದನ್ನ ಒಂದು ಬಾರ್ಬಿಕ್ಯೂ ಕೊಟ್ಟಿದ್ದು ಸ್ನೇಹಿತರೆ. ಈ ಬಾರ್ಬಿಕ್ಯೂ ಏನಕ್ಕೆಪ್ಪ ಅಂದ್ರೆ ನೀವೇನಾದ್ರು ಚಾಕ್ರ ಮಾಡ್ಲಿಕ್ಕೆ, ನೀವೇನಾದ್ರು ತರಕಾರಿ ಬೇಯಿಸುವಂಥದ್ದು ಅಥವಾ ಜೋಳ ಬೇಯಿಸುವಂಥದ್ದು ಆ ಥರ ಬೇಯಿಸ್ಕೊಳ್ಳಿಕ್ಕೆ ಇದ್ರ ಮೇಲೆ ಏನು ಬೇಕಾದ್ರೂ ಬೇಯಿಸ್ಕೊಬೋದು ನೀವು, ಅಥವಾ ಪಾತ್ರೆ ಬೇಕಾದ್ರೆ ಇಟ್ಕೊಬೋದು. ಇಲ್ಲ ಇದು ಬೇಕಾಗಿಲ್ಲ, ಇದು ಅವಶ್ಯಕತೆ ಇಲ್ಲ ಅಂದ್ರೆ ಇದನ್ನ ಎತ್ತಿ ಈ ಕಡೆ ಇಟ್ಕೊಳ್ಳೋದು. ನಿಮ್ಗೇನಾದ್ರು ದೇಸಿ ಸೌದೆ ಒಲೆ ಇಷ್ಟ ಆದ್ರೆ ನಾವಿರ್ತಕ್ಕಂಥದ್ದು KM ದೊಡ್ಡಿ ಟೌನ್, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮ ದೂರವಾಣಿ ಸಂಖ್ಯೆ 9353121225.